Hello everybody, I welcome you all to Department of Collegiate and Technical Education. As a part of Learning Management System, Department of Computer Science and Engineering, we are taking series lecturer series of Web Programming Lab 15 CS 55P 5th semester for graded exercise 7. ಈ ಗ್ರೇಡೆಡ್ ಎಕ್ಸಸೈಸ್ 7 ಇಂದ ನಾವು ಕಲಿಯೋದು ಏನಪ್ಪ ಅಂತಂದರೆ ಡೆವಲಪಿಂಗ್ ಕೋರ್ಸ್ ಔಟ್ಕಮ್ ಏನು ಬರುತ್ತಪ್ಪ ಅಂದರೆ ಡೆವಲಪಿಂಗ್ ಪ್ರೋಗ್ರಾಮ್ಸ್ ಬೈ XHTML ದಟ್ ಇನ್ಕ್ಲೂಡ್ಸ್ ಯೂಸರ್ ಡಿಫೈನ್ಡ್ ಟ್ಯಾಗ್ಸ್ ಟು ಡಿಸೈನ್ ಫಾರಮ್ ವಿಚ್ ಈಸ್ ವ್ಯಾಲಿಡೇಟೆಡ್ ಇನ್ಪುಟ್ ಇನ್ PHP ಕೋಡ್. ಅಂದರೆ XHTML ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ಫಾರ್ಮ್ನ ಡಿಸೈನ್ ಮಾಡ್ತೀವಿ. ಅದರಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ಡೇಟಾನ ನಾವೇನು ಮಾಡ್ತೀವಿ, ಎಲ್ಲಿ ವ್ಯಾಲಿಡೇಟ್ ಮಾಡ್ತೀವಿ, PHP ಕೋಡಲ್ಲಿ ನಾವು ವ್ಯಾಲಿಡೇಟ್ ಮಾಡ್ತೀವಿ. ದಿಸ್ ಈಸ್ ದ ಕೋರ್ಸ್ ಔಟ್ಕಮ್ ಆಫ್ ಯುವರ್ 7th ಗ್ರೇಡ್ ಎಕ್ಸಸೈಸ್. ಓಕೆ, ಸೊ ಲರ್ನಿಂಗ್ ಔಟ್ಕಮ್ಸ್ ಇದನ್ನು ನಾವು ಈ ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೆ ಏನೇನು ಯಾವ ನಾಲೆಡ್ಜ್ ಬರುತ್ತಪ್ಪ ಅಂತಂದರೆ ಸಿಂಪಲ್ ಟ್ಯಾಗ್ಸ್ ನಾವು ಯೂಸ್ ಮಾಡಿಬಿಟ್ಟು XHTMLನ ಡಿಸೈನ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾವು ಕಲ್ಕೋತೀವಿ. ಎರಡನೇದಾಗಿ XHTML ಡಾಕ್ಯುಮೆಂಟ್ ಟು ಲಿಂಕ್ ಮೆಥಡ್ ಡಿಫೈನ್ಡ್ ಬೈ ಡಿಫರೆಂಟ್ ಟ್ಯಾಗ್ಸ್. ಅಂದರೆ ನಾವು XHTML ಡಾಕ್ಯುಮೆಂಟ್ನ ನಾವು ಲಿಂಕ್ ಹೇಗೆ ಮಾಡ್ತೀವಿ, PHP ಕೋಡಿಗೆ ಯಾವ ಥರ ಲಿಂಕ್ ಮಾಡ್ತೀವಿ ಅನ್ನೋದನ್ನು ನಾವು ಕಲ್ಕೋತೀವಿ. ಮೂರನೇದು ಬಂದುಬಿಟ್ಟು ಲರ್ನ್ ಅಬೌಟ್ ದ ಯೂಸ್ ಆಫ್ PHP ಕೋಡ್ ಟು ವ್ಯಾಲಿಡೇಟ್ ಫಾರಮ್ ಇನ್ಪುಟ್. ಅಂದರೆ ಅಲ್ಲಿ ನಾವು ಫಾರಮಲ್ಲಿ ಹಾಕಿರ್ತಕ್ಕಂಥ ಇನ್ಪುಟ್ಗಳನ್ನ ನಾವು ಯಾವ ಥರ PHP ಕೋಡಲ್ಲಿ ಇನ್ಪುಟ್ ವ್ಯಾಲ್ಯೂಗಳನ್ನ ಯಾವ ಥರ ವ್ಯಾಲಿಡೇಟ್ ಮಾಡ್ತೀವಿ ಅನ್ನೋದನ್ನು ನಾವು ಕೋಡಲ್ಲಿ ತಿಳ್ಕೊತೀವಿ ನಾವು. ಓಕೆ, ಸೊ ದೀಸ್ ಆರ್ ದ ಟೇಬಲ್ಸ್ ಆಫ್ ಕಂಟೆಂಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಟಾಪಿಕ್ in this graded exercise 7. So introduction to XHTML document to design form, PHP introduction and code to validate form input, ಆಮೇಲೆ procedure for execution and program 7 output. Last one is your MCQ. So introduction to XHTML. So ಇದರಲ್ಲಿ ಫಸ್ಟ್ XHTML stands for Extensible Hypertext Markup Language. ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. XHTML ಅಂದರೆ ಎಕ್ಸ್ಟೆನ್ಸಿಬಲ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅಂದರೆ ಅಲ್ಲಿ X ಮತ್ತು H M ಮತ್ತು L ನಾವು ತೊಗೊಂಡ್ಬಿಟ್ಟು XHTML ಅಂತ ನಾವು ಹೇಳ್ತೀವಿ. ಓಕೆ, ಎರಡನೇದು ಯೂಸ್ ಟು ಡಿಸ್ಕ್ರೈಬ್ ದ ಜನರಲ್ ಫಾರಮ್ ಆ್ಯಂಡ್ ಲೇಔಟ್ ಆಫ್ ಡಾಕ್ಯುಮೆಂಟ್ಸ್. ನಾವು ಯಾವ ರೀತಿ ನಾವು ಒಂದು ವೆಬ್ ಪೇಜ್ನಲ್ಲಿ ನಾವು ಲೇಔಟ್ನಗಳನ್ನ ನಾವು ಡಿಸೈನ್ ಮಾಡಲಿಕ್ಕೆ HTML ಅಲ್ಲಿ ಯಾವ ಥರ ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತೀವೋ, ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವೋ, ಅದೇ ರೀತಿ XHTML ಕೂಡ ನಾವು HTML ಟ್ಯಾಗ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಜನರಲ್ ಫಾರಮ್ನ ಮತ್ತು ಲೇಔಟ್ನ ಡಿಸೈನ್ ಮಾಡಲಿಕ್ಕೋಸ್ಕರ ನಾವು ಡಿಸ್ಕ್ರೈಬ್ ಮಾಡಲಿಕ್ಕೆ ಅಥವಾ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಅವನು ಹೇಳ್ತಾನೆ. ಮೂರನೇ ಪಾಯಿಂಟು XHTML ಡಾಕ್ಯುಮೆಂಟ್ ಈಸ್ ಎ ಮಿಕ್ಸ್ ಆಫ್ ಕಂಟೆಂಟ್ ಆ್ಯಂಡ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಕಂಟೆಂಟು ಮತ್ತು ಕಂಟ್ರೋಲ್ಸ್ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಟ್ಯಾಗ್ ಓಪನ್ ಮಾಡಿದರೆ ಅದೇ ಟ್ಯಾಗು ಕ್ಲೋಸ್ ಆಗುತ್ತೆ. ಅದ್ರ ಎರಡರ ನಡುವೆ ಇರತಕ್ಕಂತಹ ಮೆಸೇಜ್ ಟೆಕ್ಸ್ಟ್ ರೂಪದಲ್ಲಾಗಿರ್ಬೋದು, ಇನ್ಫಾರ್ಮೇಷನ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟ್, ದಟ್ ಹ್ಯಾಸ್ ಬೀನ್ ಕಾಲ್ಡ್ ಆಸ್ ಅ ಕಂಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಪ್ಯಾರಾಗ್ರಾಫ್ ನಾವು ಮಾಡಲಿಕ್ಕೋಸ್ಕರ P ಟ್ಯಾಗ್ನ ಯೂಸ್ ಮಾಡ್ತೀವಿ. ಅದೇ P ಟ್ಯಾಗ್ ನಡುವೆ ಎರಡರ ನಡುವೆ P ಟ್ಯಾಗ್ ಓಪನ್ ಮಾಡ್ತೀವಿ, P ಟ್ಯಾಗ್ನ ಕ್ಲೋಸ್ ಮಾಡ್ತೀವಿ. ಎರಡರ ನಡುವೆ ಏನು ಬರಿತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಕಂಟೆಂಟ್ ಅಂತ ಕರಿತೀವಿ. ಕಂಟ್ರೋಲ್ಸ್ ಅಂತಂದರೆ ದಟ್ ಈಸ್ ದ ಬೋತ್ ಆ್ಯಂಡ್ ನಾವು ಕ್ಲೋಸ್ ಮಾಡೋದಕ್ಕೆ ನಾವು ಕಂಟ್ರೋಲ್ನ ನಾವು ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಸೊ ಯೂಸ್ಡ್ ಫಾರ್ ಡಿಸ್ಕ್ರೈಬಿಂಗ್ ದ ಡೇಟಾ. XHTML ಈಸ್ ಯೂಸ್ಡ್ ಫಾರ್ ದ ಡಿಸ್ಕ್ರೈಬಿಂಗ್ ದ ಡೇಟಾ. ಅಂದರೆ ಇನ್ಫಾರ್ಮೇಷನ್ ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ನಾವು XHTMLನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು XHTML ಈಸ್ ಎ W3C ರೆಕಮೆಂಡೇಶನ್. ಅಂದರೆ ಇದನ್ನು ರೆಕಮೆಂಡ್ ಮಾಡಿರೋರು W3C ಅಂದರೆ ವರ್ಲ್ಡ್ ವೈಡ್ ವೆಬ್ ಕನ್ಸ್ಟೋರಿಯಂ ಅಂತ ನಾವು ಹೇಳ್ತೀವಿ. ಇವರು ನಮಗೆ ರೆಕಮೆಂಡ್ ಮಾಡಿರೋದು. ಇಟ್ ಈಸ್ ಎ ವೆರಿ ಮಚ್ ಸಿಮಿಲರ್ ಟು HTML ಬಟ್ ಫಾಲೋಸ್ ದ ಸಿಂಟ್ಯಾಕ್ಸ್ ಮೋರ್ ಸ್ಟ್ರಿಕ್ಟ್ಲಿ. ಸೊ HTML ಅಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದು ಟ್ಯಾಗ್ಗಳನ್ನ ನಾವು ಕ್ಲೋಸ್ ಮಾಡದೇ ಇರ್ಬೋದು. ಬಟ್ ಇಲ್ಲಿ ಸಿಂಟ್ಯಾಕ್ಸ್ ಯಾವ ಥರ ನಾವು ಡೇಟಾನ ರೆಪ್ರೆಸೆಂಟ್ ಮಾಡ್ತೀವಿ
ಅದನ್ನು ಕ್ಲೋಸಿಂಗ್ ಆಗಿ ಬರೋದು ಅಥವಾ ರೆಪ್ರೆಸೆಂಟೇಷನ್ ಅದು ಯಾವ ಥರ ಸಿಂಟ್ಯಾಕ್ಸ್ಗಳನ್ನ ನಾವು ಯಾವ ಥರ ಯೂಸ್ ಮಾಡ್ಬೇಕು ಅದನ್ನು ನಾವಿಲ್ಲಿ ಸ್ಟ್ರಿಕ್ಟಾಗಿ ಇಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ XHTML ಅಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೌ ಯು ಆರ್ ಗೋಯಿಂಗ್ ಟು ಡಿಸೈನ್ ದ XHTML ಫಾರಮ್, ಅಂದರೆ ಡಾಕ್ಯುಮೆಂಟ್ ಟು ಡಿಸೈನ್ XHTML ಫಾರಮ್. ಸೊ ಡಾಕ್ಯುಮೆಂಟ್ ಕೋಡ್ ಹ್ಯಾಸ್ ಎ ರಿಟರ್ನ್ ಇನ್ ನೋಟ್ಪ್ಯಾಡ್ ಆರ್ ನೋಟ್ಪ್ಯಾಡ್++. ಯಾವುದೇ ಒಂದು XHTML ಡಾಕ್ಯುಮೆಂಟ್ನ ನೀವು ಎದರಲ್ಲಿ ಬರೀತೀರಾ, ನೋಟ್ಪ್ಯಾಡಲ್ಲಿ ಅಥವಾ ನೋಟ್ಪ್ಯಾಡ್++ ಅಲ್ಲಿ ನೀವು ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಟೆಕ್ಸ್ಟ್ ಎಡಿಟರ್ ಅಪ್ಲಿಕೇಶನ್ಸು, ಇವೆರಡರಲ್ಲಿ ನೀವು ಯೂಸ್ ಮಾಡಬಹುದು. ಸೊ ಯಾವುದೇ ಒಂದು ಫಾರಮ್ನ ಡಿಸೈನ್ ಮಾಡಬೇಕು ಅಂದರೆ ಡಿಸೈನ್ ಈಸ್ ಡನ್ ಬೈ ಯೂಸಿಂಗ್ ಇನ್ಪುಟ್ ಟ್ಯಾಗ್. ಸೊ ಒಂದು ಫಾರಮ್ನ ಡಿಸೈನ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಇನ್ಪುಟ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೇಮು, ಇನ್ಪುಟ್ ಟೈಪ್ ಬಂದುಬಿಟ್ಟು ಟೆಕ್ಸ್ಟ್ ಇರುತ್ತೆ. ಆ ನೇಮ್ ಈಸ್ ಈಕ್ವಲ್ ಟು ಯು ನೇಮ್ ದಟ್ ಹ್ಯಾಸ್ ಬೀನ್, ಅದು ಭಾಳ ಇಂಪಾರ್ಟೆಂಟು. ನೀವು ಆ ಯು ನೇಮ್ನ ನೀವು ಅಲ್ಲಿ ನೀವು ಎಲ್ಲಿ PHP ಅಲ್ಲಿ ತೊಗೋತೀರಾ. ಸೈಜ್ ಎಷ್ಟಿರಬೇಕು, 33 ಅಂತ ನಾವು ಹೇಳ್ತೀವಿ. ಲೆಂತ್ ಆಫ್ ದಟ್ ನೇಮ್ ಟ್ಯಾಗ್ನ ನಾವು ಹೇಳ್ತೀವಿ. ಆಲ್ ಇನ್ಪುಟ್ಸ್ ಆರ್ ಲಿಂಕ್ಡ್ ಟು PHP ಕೋಡ್ ಫಾರ್ ವ್ಯಾಲಿಡೇಷನ್ ಯೂಸಿಂಗ್ ಮೆಥಡ್ ಪೋಸ್ಟ್ ಮೆಥಡ್. ನೋಡ್ರಿ, PHPಯಲ್ಲಿ ನಾವು ಏನು ಮಾಡ್ತೀವಿ, ಫಾರಮ್ ಹ್ಯಾಂಡ್ಲಿಂಗ್ ಅಂತ ನಾವು ನಿಮಗೆ ಆಲ್ರೆಡಿ ಈಗಾಗಲೇ ಗೊತ್ತಿರಬೇಕು. ಫಾರಮ್ ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ಎರಡು ಥರ ನಾವು ಮೆಥಡ್ಗಳನ್ನ ಯೂಸ್ ಮಾಡ್ತೀವಿ. ಒಂದು ಪೋಸ್ಟ್ ಮೆಥಡ್, ಇನ್ನೊಂದು ಗೆಟ್ ಮೆಥಡ್ ಅಂತಂದು. ಇಲ್ಲಿ ನಾವು ಪೋಸ್ಟ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಆ ಫಾರಮ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ಪ್ರತಿಯೊಂದು ಇನ್ಪುಟ್ಗಳನ್ನ ನಾವೇನು ಮಾಡ್ತೀವಿ, ಪೋಸ್ಟ್ ಟ್ಯಾಗ್ ಮೂಲಕ ನಾವು ವ್ಯಾಲ್ಯೂಸ್ಗಳನ್ನ PHP ಕೋಡಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ಫಾರಮ್ ಮೆಥಡ್ ಈಸ್ ಈಕ್ವಲ್ ಟು ಫಾರ್ಮ್ ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್ ಅಂತ ಅಂತೀವಿ. ಆ್ಯಕ್ಷನ್ ಅಂದರೆ ವೇರ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಸೆಂಡ್ ದೋಸ್ ವ್ಯಾಲ್ಯೂಸ್ ಟು ದಟ್ ಏನು ಇನ್ಪುಟ್ ಟ್ಯಾಗ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಎಲ್ಲಿ ಕಳಿಸ್ಬೇಕು, ಎಲ್ಲಿ ನಾವು ವ್ಯಾಲಿಡೇಟ್ ಮಾಡಿ ಕಳಿಸ್ಬೇಕು, ಆ ಪ್ರೋಗ್ರಾಮಿನ ಒಂದು ರೆಪ್ರೆಸೆಂಟೇಷನ್ ಮಾಡೋಕ್ಕಂದ್ರೆ ಪಾತ್ ಅಂತ ನಾವು ಹೇಳ್ಬೋದು. HTTP ಲೋಕಲ್ ಹೋಸ್ಟ್ ಮತ್ತು p7.php ಅಂತ ನಾವು ಹಾಕ್ತೀವಿ, ಅದನ್ನು ನಾವು ಯೂಸ್ ಮಾಡ್ತೀವಿ. ಲೋಕಲ್ ಹೋಸ್ಟ್ ಅಂತಂದರೆ ನಾವು ಜಾಂಪ್ ಪ್ಲೇಯರ್ನ ನಾವು ಯೂಸ್ ಮಾಡಿಬಿಟ್ಟು ನಾವು ಲೋಕಲ್ ಹೋಸ್ಟ್ ಮಾಡಿರ್ತೀವಿ. ಅಪಾಚಿ ಸರ್ವರ್ ರನ್ ಆಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ಲೋಕಲ್ ಹೋಸ್ಟು ನೀವು 80, 81 ಅಂತ ನೀವೇನಾದರೂ ಕೊಟ್ಕೊಂಡಿರ್ಬೋದು. ಇಫ್ ಇಟ್ ಈಸ್ 81 ಇತ್ತಪ್ಪ ಅಂತಂದರೆ ಲೋಕಲ್ ಹೋಸ್ಟು :81 ಅಂತ ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ 80 ಇತ್ತಪ್ಪ ಅಂದರೆ ನಾರ್ಮಲಿ 80 ಇತ್ತಪ್ಪ ಅಂತಂದರೆ ಜಸ್ಟ್ ಯು ರೆಪ್ರೆಸೆಂಟ್ ದ ಲೋಕಲ್ ಹೋಸ್ಟ್, ದೇರ್ ಇಸ್ ನೋ ಚೇಂಜಸ್ ಅಟ್ ಆಲ್. ನೆಕ್ಸ್ಟ್ ಇನ್ನೊಂದು ಪೋಸ್ಟ್ ಮೆಥಡ್ ಈಸ್ ಯೂಸ್ಡ್ ಟು ಪಾಸ್ ದ ಫಾರಮ್ ಡೇಟಾ ಟು ದ ಸರ್ವರ್. ಅಂದರೆ ಪೋಸ್ಟ್ ಡೇಟಾ ನಾವು ಎದಕ್ಕೆ ಯೂಸ್ ಮಾಡ್ತೀನಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಇನ್ಪುಟ್ ಡೇಟಾ ಫಾರಮ್ನಲ್ಲಿ ಇರ್ತಕ್ಕಂತಹ ಇನ್ಪುಟ್ ಡೇಟಾನ ನಾವು ಪಾಸ್ ಮಾಡಲಿಕ್ಕೋಸ್ಕರ ನಾವು ಸರ್ವರಿಗೆ ಕಳಿಸ್ಬೇಕು ಅಂದರೆ ಪೋಸ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಲೋಕಲ್ ಹೋಸ್ಟ್ ವಿಚ್ ಈಸ್ ಅವೈಲಬಲ್ ಬೈ ಸ್ಟಾರ್ಟ್ ಆಫ್ ಅಪಾಚಿ ಸರ್ವರ್. ಅಂದರೆ ಅಪಾಚಿ ಸರ್ವರಲ್ಲಿ ಇರುತ್ತೆ, ಜಾಂಪ್ ಪ್ಲೇಯರಲ್ಲಿ ನಮಗೆ ಸಿಗುತ್ತೆ. ಇಟ್ ಈಸ್ ಎ ಓಪನ್ ಸೋರ್ಸ್, ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಪ್ರೋಗ್ರಾಮ್ ಕೋಡ್ ಈಸ್ ಸೇವ್ಡ್ ಬೈ ದ ಎಕ್ಸ್ಟೆನ್ಷನ್ ಆಫ್ .html ಆ್ಯಂಡ್ ಸೇವ್ಡ್ ಇನ್ ಜಾಮ್ಸ್ HDdocs ಫೋಲ್ಡರ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಫಾರಮ್ನ ಡಿಸೈನ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, .html ಇಂದ ಸೇವ್ ಮಾಡಿಬಿಟ್ಟು ಅದನ್ನು HDdocs ಅಂತಂದು ಜಾಂಪ್ನಲ್ಲಿ ಒಂದು ಫೋಲ್ಡರ್ ಇರುತ್ತೆ, ಅದರೊಳಗಡೆ ನಾವು ಸೇವ್ ಮಾಡಬೇಕಾಗುತ್ತೆ ಅಂತ ಹೇಳ್ತದೆ. ನೆಕ್ಸ್ಟ್ ಅಬೌಟ್ PHP ವಾಸ್ ಡೆವಲಪ್ಡ್ ಇನ್ 1994 ಬೈ ಅಪಾಚಿ ಗ್ರೂಪ್. ಸೊ PHPನ ಡೆವಲಪ್ ಮಾಡಿದವರು ಯಾರು, ಅಪಾಚಿ ಗ್ರೂಪ್ನವರು. ಇಟ್ ಈಸ್ ಎ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ that is for that sake you need the server to be run in your system. Okay, mainly used for form handling and database access. So ನಾವು ಏನು XHTML ಅಲ್ಲಿ ಅಥವಾ ಏನು ಡಿಸೈನ್ ಮಾಡ್ತೀವಿ ಫಾರಮ್ನ, ಅದನ್ನು ಹ್ಯಾಂಡ್ಲಿಂಗ್ ಮಾಡಲಿಕ್ಕೋಸ್ಕರ ಮತ್ತು ಡೇಟಾಬೇಸ್ ಅಸೆಸ್ ಮಾಡಲಿಕ್ಕೋಸ್ಕರ ನಾವು PHPನ ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಫ್ರೀ ಟು ಡೌನ್ಲೋಡ್ ಆ್ಯಂಡ್ ಯೂಸ್. ಅಂದರೆ ಇಟ್ ಈಸ್ ಎ ಓಪನ್ ಸೋರ್ಸ್ ಇರೋದ್ರಿಂದ ನಮಗೆ ಈಸಿ ಅವೈಲಬಲ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು PHP ಕೋಡ್ ಕ್ಯಾನ್ ಬಿ ಎಂಬೆಡೆಡ್ ಇನ್ XHTML ಡಾಕ್ಯುಮೆಂಟ್. ದ ಕೋಡ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ವಿದಿನ್ ದ ಏನು ಆ್ಯಂಗಲ್ ಬ್ರಾಕೆಟ್ ?PHP ಆ್ಯಂಡ್ ಆ್ಯಂಗಲ್ ಬ್ರಾಕೆಟ್. ಅಂದರೆ ನೀವು ಯಾವುದಾನ ಒಂದು PHP ಕೋಡ್ನ ನಾವು XHTML ಡಾಕ್ಯುಮೆಂಟ್ ಜೊತೆಗೆ ಸಮೇತ ಬರೀಬಹುದು, ಎರಡು ಒಂದರಲ್ಲೇ ಬರೀಬಹುದು ಅಥವಾ ಸಪ್ರೇಟ್ ಆಗಿನೂ ಬರೀಬಹುದು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಪಾಯಿಂಟ್. ರೈಟ್ ದ ಕೋಡ್ ಇನ್ ಸೂಟಬಲ್ ಟೆಕ್ಸ್ಟ್ ಎಡಿಟರ್. ಅಂದರೆ ನೀವು ಈ ಕೋಡ್ನ ಎಲ್ಲಿ ಬರೀಬೇಕು, PHP ಕೋಡ್ ಎಲ್ಲಿ ಬರೀಬೇಕು ಅಂತಂದರೆ
ನಿಮಗೆ ಟೆಕ್ಸ್ಟ್ ಎಡಿಟರ್ ನೋಟ್ ಪ್ಯಾಡ್ ಆಗಿರ್ಬೋದು, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಆಗಿರ್ಬೋದು, ಅಲ್ಲಿ ಕೂಡ ನೀವು ಮಾಡ್ಬೋದು. ಮತ್ತು ಅದನ್ನು ಸೇವ್ ಮಾಡ್ಬೇಕಾರ ಬೈ ದ ಎಕ್ಸ್ಟೆನ್ಷನ್ ಆಫ್ .php. ಯಾವುದೇ ಒಂದು ಫೈಲ್ನ PHP ಫೈಲ್ನ ನೀವು ಸೇವ್ ಮಾಡಬೇಕಂದ್ರೆ ಎಕ್ಸ್ಟೆನ್ಷನ್ ಏನಿರಬೇಕು, .php ಇಂದ ಕೂಡಿರಬೇಕು. ದ ವೇರಿಯಬಲ್ ನೇಮ್ಸ್ ಇನ್ PHP ಬಿಗಿನ್ ವಿತ್ ದ $sign. ಅಂದರೆ ವೇರಿಯಬಲ್ ನೇಮ್ ಏನಿರುತ್ತಲ್ಲ, ಯಾವಾಗಲೂ ಡಿಕ್ಲರೇಷನ್ ಆಫ್ ದ ವೇರಿಯಬಲ್ ಇನ್ ದ PHP ಇಸ್ ಆಲ್ವೇಸ್ ಬಿಗಿನ್ ವಿತ್ ದ $sign. ಸೊ PHP ಇಸ್ ಆಲ್ಸೋ ಓನ್ ರಿಸರ್ವ್ ಕೀವರ್ಡ್ಸ್ ಲೈಕ್ ಸಿ ಅಲ್ಲಿ ನಮಗೆ 32 ಕೀವರ್ಡ್ಸ್ ಅದಾವಲ್ಲ, ಅದೇ ರೀತಿ PHP ಅಲ್ಲಿ ಕೂಡ ನಮಗೆ ತಂದೆ ಆದಂತಹ ರಿಸರ್ವ್ಡ್ ಕೀವರ್ಡ್ಸ್ಗಳನ್ನು ಇದೆ ಅಂತ ಅವನು ಹೇಳ್ತಾನೆ. PHP ಅಲ್ಲಿ ನಾವು ಕಮೆಂಟ್ ಹೆಂಗೆ ಬರಿತೀವಿ, ಸಿ ಅಲ್ಲಿ ಯಾವ ಥರ ಬರಿತಿದ್ವೋ ಅದೇ ರೀತಿ ಇಲ್ಲಿ ನಾವು ಕಮೆಂಟ್ಗಳನ್ನ ಬರಿತೀವಿ. ಕಮೆಂಟ್ಸ್ ದೋಸ್ ಲೈನ್ಸ್ ವಿಚ್ ಆರ್ ನಾಟ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟ್ ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್. ಸೊ ಆ ಲೈನ್ಗಳು ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟ್ ಆಗುವುದಿಲ್ಲ. ಅದನ್ನ ಯಾವ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ PHP ಅಲ್ಲಿ ಅಂತಂದರೆ, ಹ್ಯಾಶನ್ನು ಯೂಸ್ ಮಾಡ್ಬೋದು, ಡಬಲ್ ಕೋಟ್ಸನ್ನು ಯೂಸ್ ಮಾಡ್ಬೋದು, ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್ ವಿತ್ ಸ್ಟಾರ್, ಆಸ್ಟ್ರಿಕ್ ಅಂಡ್ ಕ್ಲೋಸ್ಡ್ ವಿತ್ ದ ಆಸ್ಟ್ರಿಕ್ ಫಾರ್ವರ್ಡ್ ಸ್ಲ್ಯಾಶ್ ಇಂದ ನಾವು ಮಾಡಬಹುದು. ಸೊ PHP ಸ್ಟೇಟ್ಮೆಂಟ್ಸ್ ಆರ್ ಟರ್ಮಿನೇಟೆಡ್ ಬೈ ಸೆಮಿಕೋಲನ್. ಯಾವ ರೀತಿ ಸಿ ಅಲ್ಲಿ ನಾವು ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ನ ನಾವು ಹೆಂಗೆ ಟರ್ಮಿನೇಟ್ ಮಾಡ್ತಿದ್ವಲ್ಲ ಸೆಮಿಕೋಲನಲ್ಲಿ, ಅದೇ ರೀತಿ PHP ಸ್ಟೇಟ್ಮೆಂಟ್ಸ್ಗಳು ನಾವು ಸೆಮಿಕೋಲನಿಂದ ಟರ್ಮಿನೇಟ್ ಮಾಡಬೇಕಾಗುತ್ತದೆ. ಸೊ ಡಾಕ್ಯುಮೆಂಟ್ ಟು ವ್ಯಾಲಿಡೇಟ್ ಇನ್ PHP. ಹೌ ಯು ಆರ್ ಗೋಯಿಂಗ್ ಟು ಬಿ ವ್ಯಾಲಿಡೇಟ್ ಅಂದರೆ, ನಾವು ಪೋಸ್ಟ್ ಮೆಥಡಿಂದ ನಾವು ಏನು ಫಾರಮಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಇನ್ಪುಟ್ಗಳನ್ನ ನಾವು ಯಾವ ಥರ ನಾವು ವ್ಯಾಲಿಡೇಟ್ ಮಾಡಬೇಕಪ್ಪ ಅಂತ ವ್ಯಾಲಿಡೇಟ್ ಮಾಡ್ತೀವಿ ಅನ್ನೋದಕ್ಕೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಸೈನಿಂಗ್ ಫಾರಮ್ ಇನ್ಪುಟ್ ವ್ಯಾಲ್ಯೂಸ್ ಟು ವೇರಿಯಬಲ್ಸ್. ಅಸೈನಿಂಗ್, ಯು ಆರ್ ಟು ಬಿ ಅಸೈನ್ ದ ವ್ಯಾಲ್ಯೂಸ್ ವಿಚ್ ಎವರ್ ಕಮ್ಸ್ ಫ್ರಮ್ ದ ಫಾರಮ್. ಅದನ್ನು ನಾವು ಮೊದಲು ಅಸೈನ್ ಮಾಡ್ಕೋಬೇಕು ಒಂದು ವೇರಿಯಬಲ್ ಅಲ್ಲಿ. ದಟ್ ಈಸ್ ದ ಎಕ್ಸಾಂಪಲ್ ಐ ಹ್ಯಾವ್ ರೆಪ್ರೆಸೆಂಟೆಡ್ ಹಿಯರ್. $name ಈಸ್ ಈಕ್ವಲ್ ಟು $post ಅದು ಯು ನೇಮ್. ನಾನು ಆಲ್ರೆಡಿ ಅಲ್ಲಿ ನಿಮಗೆ ಈ ಪ್ರೀವಿಯಸ್ ಸ್ಲೈಡ್ನಲ್ಲಿ ತೋರಿಸಿದ್ದೆ. ನೇಮ್ ಈಸ್ ಈಕ್ವಲ್ ಟು ನೇಮ್ ಅನ್ನೋದು, ಆ ನೇಮ್ನ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಎರಡು ಇದ್ವಪ್ಪ ಅಂತಂದರೆ ನೀವು ಇನ್ನೊಂದು ವೇರಿಯಬಲ್ನ ನಾವು ಅಸೈನ್ ಮಾಡಿಕೊಂಡು ಆ ಥರ ಇನ್ನೊಂದು ಇನ್ಪುಟ್ನ ನಾವು ಸ್ಟೋರ್ ಮಾಡ್ಕೋಬೋದು ಅನ್ನೋದಕ್ಕೆ ಅಲ್ಲಿ ಹೇಳಿದ್ದೀನಿ. ಚೆಕ್ ದ ಟೆಲಿಫೋನ್ ನಂಬರ್ ಅಂದರೆ ನಿಮ್ಮ ಪ್ರೋಗ್ರಾಮ್ 7th ಎಕ್ಸಸೈಸ್ ಗ್ರೇಡೆಡ್ ಎಕ್ಸಸೈಸಲ್ಲಿ ಏನು ಮಾಡ್ತಿದ್ದಾರೆ, ಟೆಲಿಫೋನ್ ನಂಬರ್ನ ಒಂದು ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟಲ್ಲಿ ಇರೋದನ್ನು ನೀವು ಆ ಪ್ಯಾಟ್ರನ್ನ ನೀವು ಮ್ಯಾಚ್ ಮಾಡಬೇಕು. ಆ ಪ್ಯಾಟ್ರನ್ ಮ್ಯಾಚ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, PHPಯಲ್ಲಿ ಒಂದು ಫಂಕ್ಷನ್ ಅದ. ಆ ಫಂಕ್ಷನ್ ಏನಪ್ಪ ಅಂತಂದರೆ preg_match ಅಂತಂದರೆ ಪ್ಯಾಟ್ರನ್ ಮ್ಯಾಚಿಂಗ್ ಫಂಕ್ಷನ್ ಇದು ಒಂದು. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ವಿಚ್ ಸರ್ಚ್ ಸ್ಟ್ರಿಂಗ್ ಫಾರ್ ಪ್ಯಾಟ್ರನ್ ಅಂಡ್ ರಿಟರ್ನ್ಸ್ ಟ್ರೂ ಆರ್ ಫಾಲ್ಸ್. ಅಂದರೆ ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂತಹ ವ್ಯಾಲ್ಯೂ ಅದೇ ರೂಪದಲ್ಲಿ ಇದೇನೋ ಇಲ್ಲವೋ, ಬೇರೆ ಏನಾದರೂ ಇತ್ತಪ್ಪ ಅಂತಂದರೆ ಫಾಲ್ಸ್ ಕೊಡುತ್ತೆ. ಅದೇ ಪ್ಯಾಟ್ರನಲ್ಲಿ ನಾವು ಎಂಟರ್ ಮಾಡಿದರೆ ಅದು ಟ್ರೂ ಅಂತ ನಮಗೆ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ preg_match, ದಿಸ್ ಈಸ್ ದ ಹೌ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟ್ ಅನ್ನೋದನ್ನು ನಾನು ಎಕ್ಸಾಂಪಲ್ ಮೂಲಕ ತೋರಿಸ್ತಾ ಇದ್ದೀನಿ. ಇಫ್ ಮ್ಯಾಚ್ ಫೌಂಡ್ ಡಿಸ್ಪ್ಲೇ ದ ರಿಸಲ್ಟ್, ಅದರ್ವೈಸ್ ಇನ್ವ್ಯಾಲಿಡ್ ಫಾರ್ಮ್ಯಾಟ್. ಅಂದರೆ ಆ ರೀತಿ ನೀವು ಯಾವ ರೀತಿ ಹೇಳಿರ್ತಿರೋ ಮ್ಯಾಚ್ ಅದೇ ರೀತಿ ಆಗಬೇಕು. ಇಲ್ಲಪ್ಪ ಅಂತಂದರೆ ದ ಫಾರ್ಮ್ಯಾಟ್ ಹ್ಯಾಸ್ ಬೀನ್ ಇನ್ವ್ಯಾಲಿಡ್ ಅಂತ ನಾವು ಹೇಳ್ತೀವಿ. ಪ್ರೋಗ್ರಾಮ್ ಕೋಡ್ ಈಸ್ ಸೇವ್ಡ್ ಬೈ ದ ಎಕ್ಸ್ಟೆನ್ಷನ್ ಆಫ್ PHP. ಈಗಾಗಲೇ ಪ್ರೀವಿಯಸ್ ಸ್ಲೈಡ್ ಹೇಳಿದ್ದೀನಿ, ಯಾವುದೇ ಒಂದು PHP ಪ್ರೋಗ್ರಾಮ್ನ ನಾವು ಎಕ್ಸ್ಟೆನ್ಷನ್ ಆಫ್ .php ಅಲ್ಲಿ ಸೇವ್ ಮಾಡಬೇಕು. ದಟ್ ಟು ಬಿ ಇನ್ exams htdocs ಫೋಲ್ಡರ್ಸ್. ಸೊ ಅದನ್ನು ಪಾತ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಬ್ರಾಕೆಟ್ನಲ್ಲಿ. ಅದೇ ಪಾತ್ನಲ್ಲಿ htdocsನಲ್ಲಿ ನೀವು PHP ಕೋಡ್ನ ಸೇವ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಅಪಾಚಿ ಫ್ರಮ್ ದ exam control panel. ಸೊ ಒನ್ಸ್ ಯು ಹ್ಯಾವ್ ರಿಟರ್ನ್ ಆಲ್ ದ ಪ್ರೋಗ್ರಾಮ್ಸ್ ಮೀನ್ಸ್ XHTML ಒಂದು ಮತ್ತು PHP ಒಂದು ಎರಡೂ ಪ್ರೋಗ್ರಾಮ್ನ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಎರಡೂ ಪ್ರೋಗ್ರಾಮ್ನ ಎಲ್ಲಿ ಸೇವ್ ಮಾಡಬೇಕು, htdocs ಎಂಬ ಒಂದು ಫೋಲ್ಡರ್, ಎಕ್ಸಾಂಪ್ನಲ್ಲಿ ಇರ್ತಕ್ಕಂತಹ htdocs ಎಂಬ ಫೋಲ್ಡ್ರಲ್ಲಿ ನೀವು ಸೇವ್ ಮಾಡಿದ ಮೇಲೆ ಅಪಾಚೀಸ್ ಕಂಟ್ರೋಲ್ ಪ್ಯಾನಲ್ ಅಂದರೆ ಎಕ್ಸಾಂಪ್ ಕಂಟ್ರೋಲ್ ಪ್ಯಾನಲ್ ಅಂತ ನಿಮ್ಮಲ್ಲಿ ನೀವು ಡೌನ್ಲೋಡ್ ಮಾಡಿರ್ತೀರಾ. ನಿಮಗೆ ಆಲ್ರೆಡಿ ಗೊತ್ತಿದೆ ಎಕ್ಸಾಂಪ್ ಅಪಾಚಿ ಎಲ್ಲಿ ಸಿಗುತ್ತೆ ಅಂದರೆ ಎಕ್ಸಾಂಪ್ನಲ್ಲಿ ಸಿಗುತ್ತೆ. ಆ ಎಕ್ಸಾಂಪಲ್ಲಿ ನೀವು ಏನು ಮಾಡಬೇಕು, ಕಂಟ್ರೋಲ್ ಪ್ಯಾನಲಲ್ಲಿ ಅಪಾಚಿ ಸರ್ವರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. So how to execute the XHTML program based program. So that is the procedure what I have going to be explained. First you are going to be open the notepad ಅಥವಾ notepad++. ಅಂದರೆ ನೀವೇನು ಮಾಡ್ತೀರಿ, ಫಸ್ಟ್ ನೋಟ್ಪ್ಯಾಡ್ ಓಪನ್ ಮಾಡ್ಕೋತೀರಿ. ಅದಾದಮೇಲೆ ಏನು ಮಾಡ್ತೀರಿ, ಸೇವ್ ದ
XHTML ಫೈಲ್ ಆಸ್ ಎ program7.html. ಸೊ XHTML ಪ್ರೋಗ್ರಾಮ್ಗಳನ್ನ ನಾವು ಯಾವ್ದರಿಂದ ಡಾಟ್ ಎಕ್ಸ್ಟೆನ್ಷನ್ ಏನು ಮಾಡಿರ್ತೀವಿ, .html ಇಂದನೇ ಸೇವ್ ಮಾಡ್ತೀವಿ. ಸೇವ್ ದ PHP ಫೈಲ್ ಆಸ್ ಏನು ಮಾಡ್ತೀವಿ ನಾವು, program7.php. ಸೇಮ್, ಎರಡನ್ನೂ ಸೇಮ್ ತಗೋಬಹುದು ಅಥವಾ ಬೇರೆ ಬೇರೆ ಆದರೂ ನೀವು ತಗೋಬಹುದು. ಯಾವುದು ಬೇರೆ ತಗೋತಿರೋ ಅದನ್ನು ನೀವು ಆಕ್ಷನ್ ಈಸ್ ಈಕ್ವಲ್ ಟು ಅಂತ ಹೇಳ್ತೀವಲ್ಲ ನಾವು, ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಪುಟ್ ಬೋತ್ ದ ಫೈಲ್ಸ್ ಇನ್ ದ ಸೇಮ್ ಫೋಲ್ಡರ್. ದಟ್ಸ್ ವಾಟ್ ಐ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ ಹೇಳಿದೆ. ಎರಡೂ ಫೈಲ್ಗಳನ್ನು ನೀವು ಎಲ್ಲಿ ಸೇವ್ ಮಾಡಬೇಕು, HDDocs ಎಂಬುವ XAMPP-ನಲ್ಲಿ ಇರ್ತಕ್ಕಂಥ HDDocs ಎಂಬ ಫೋಲ್ಡರ್ದಾಗ ಎರಡೂ ಫೈಲ್ಗಳನ್ನ ನೀವು ಸೇಮ್ ಡೈರೆಕ್ಟರಿಯಲ್ಲಿ ಸೇವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಅದಾದಮೇಲೆ ರೈಟ್ ದ ಕೋಡ್ ಫಾರ್ ಬೋತ್ ದ ಪ್ರೋಗ್ರಾಮ್ಸ್, ಅಂದರೆ ಪ್ರೋಗ್ರಾಮ್ಸ್ಗಳನ್ನ ನೀವು ಬರೀಬೇಕು. ಗಿವ್ ದ ಫೈಲ್ ಆಫ್ PHP ಡಾಕ್ಯುಮೆಂಟ್ ಫೈಲ್ ಇನ್ ದ XHTML ಡಾಕ್ಯುಮೆಂಟ್ ಫೈಲ್ ಆಸ್, ಅಂದರೆ ನೀವು ಎಲ್ಲಿ ಕಳಿಸ್ತಾ ಇದ್ದೀರಾ, ಅಂದರೆ ಪೋಸ್ಟ್ ಮೆಥಡ್ ಯೂಸ್ ಮಾಡ್ತಾ ಇರೋದ್ರಿಂದ PHP ಫೈಲ್ ಪ್ರೋಗ್ರಾಮ್ನಲ್ಲಿ PHP ಡಾಕ್ಯುಮೆಂಟ್ನಲ್ಲಿ XHTMLದು ಯಾವ ಥರ ಸೇವ್ ಮಾಡಿದ್ದೀರಾ ಅದನ್ನು ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಫಾರಮ್ ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್, ಅಂದರೆ XHTML ಡಾಕ್ಯುಮೆಂಟ್ನಲ್ಲಿ ನೀವು ಇದನ್ನು ಬರೀಬೇಕು. ಫಾರಮ್ ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್ ಆಕ್ಷನ್ ಈಸ್ ಈಕ್ವಲ್ ಟು ವೇರ್ ಯು ಆರ್ ಗೋಯಿಂಗ್ ಟು ಬಿ ಸೆಂಡ್ ದೋಸ್ ಇನ್ಪುಟ್ ವ್ಯಾಲ್ಯೂಸ್ ಅನ್ನೋದನ್ನು ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಪಾತ್ ಯು ಹ್ಯಾವ್ ಟು ಬಿ ರೆಪ್ರೆಸೆಂಟ್. So start the Apache from the XAMPP control panel, open the browser, run the XHTML file. ಅಂದರೆ ನಿಮಗೆ ಈಗಾಗಲೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರಾ. ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟು XHTML ಫೈಲ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಫಾರಮ್ ಡಿಸೈನ್ ಏನು ಮಾಡಿರ್ತೀರ ಅದರದ್ದೇ ನಿಮಗೆ ಬಂದಿರುತ್ತೆ. ಸೊ ದಿಸ್ ಈಸ್ ಯುವರ್ ಗ್ರೇಡೆಡ್ ಎಕ್ಸಸೈಸ್ 7. ಸೊ ಏನು ಹೇಳ್ತಿದ್ದಾರೆ, ಈ ಮೊದಲು ಪ್ರೋಗ್ರಾಮ್ನ ನೀವು ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮಗೇನಾಗುತ್ತೆ, ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊತೀರಾ. ಇಲ್ಲಪ್ಪ ಅಂತಂದರೆ ಯು ಕೆನಾಟ್ ಬಿ ಅಂಡರ್ಸ್ಟ್ಯಾಂಡ್. ಸೊ ಬೆಟರ್ ಕೂಲಾಗಿ ನೀವೇನು ಮಾಡಬೇಕಾಗುತ್ತೆ, ಫಸ್ಟ್ ಅದನ್ನು ಓದ್ಕೋರಿ. ಫಸ್ಟ್ ಪ್ರೋಗ್ರಾಮ್ ಏನು ಕೇಳ್ತಿದ್ದಾರೆ, ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೋಬೇಕು. ರೈಟ್ ಎ XHTML ಕೋಡ್, ಪ್ರೊವೈಡ್ ಎ ಫಾರಮ್ ದಟ್ ಕಲೆಕ್ಟ್ಸ್ ದ ನೇಮ್ ಅಂಡ್ ಟೆಲಿಫೋನ್ ನಂಬರ್. ಅಂದರೆ XHTML ಕೋಡಿಂದ ನಾವು ಸಹಾಯದಿಂದ ನಾವೇನು ಮಾಡಬೇಕು, ನೇಮು ಮತ್ತು ಟೆಲಿಫೋನ್ ನಂಬರ್ನ ಕಲೆಕ್ಟ್ ಮಾಡಬೇಕು. ಅಂದರೆ ಒಂದು ಫಾರಮ್ ಡಿಸೈನ್ ಮಾಡಬೇಕು, ಅದರಲ್ಲಿ ನೇಮ್ ಇರಬೇಕು, ಟೆಲಿಫೋನ್ ನಂಬರ್ ಇರಬೇಕು, ಅದರಲ್ಲಿ ಹಾಕ್ತಕ್ಕಂತಹ ಡೇಟಾನ ನಾವು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತದಾನೆ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ದ ಫೋನ್ ನಂಬರ್ ಮಸ್ಟ್ ಬಿ ಇನ್ ದ ಫಾರ್ಮ್ಯಾಟ್. ಅಂದರೆ ನೀವೀಗ ಪ್ಯಾಟ್ರನ್ ಮ್ಯಾಚ್ ಮಾಡಲಿಕ್ಕೋಸ್ಕರ ಯಾವ ಥರ ಪ್ಯಾಟ್ರನ್ ಅಂತ ಕೊಡ್ತಾ ಇದ್ದಾನೆ ಅವನು. ಸೊ ಪ್ರೆಗ್ ಮ್ಯಾಚ್ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೀನಿ. ಅದನ್ನು ಈ ರೀತಿಯಲ್ಲಿ ನಾವು, ಅಂದರೆ ಈ ರೀತಿ ಹೇಳ್ತದೆ ನಾವು DDD, ಅಂದರೆ ಡಿಜಿಟ್ ಅಂದರೆ 3 ಡಿಜಿಟ್, ಫಸ್ಟು ನೆಕ್ಸ್ಟ್ 3 ಡಿಜಿಟ್, ಆಮೇಲೆ 4 ಡಿಜಿಟ್. ಈ ರೀತಿ ಫಾರ್ಮ್ಯಾಟ್ನಲ್ಲೇ ನಿಮ್ಮ ಫೋನ್ ನಂಬರ್ ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಡಿಜಿಟ್ ಮಿಸ್ ಆದರೆ ಅದು ಇನ್ವ್ಯಾಲಿಡ್ ಅಂತ ತೋರಿಸ್ಬೇಕು ಫೋನ್ ನಂಬರು ಅನ್ನೋದನ್ನು ಇದರಲ್ಲಿ ಹೇಳ್ತದಾನೆ. ಅದಕ್ಕೆ ಅವನೇನಂತಿದ್ದಾನೆ, ರೈಟ್ ಎ PHP ಸ್ಕ್ರಿಪ್ಟ್ ದಟ್ ಚೆಕ್ಸ್ ದ ಸಬ್ಮಿಟೆಡ್ ಟೆಲಿಫೋನ್ ನಂಬರ್ ಟು ಬಿ ಶೂರ್ ದಟ್ ಇಟ್ ಕನ್ಫರ್ಮ್ಸ್ ಟು ಬಿ ರಿಕ್ವೈರ್ಡ್ ಫಾರ್ಮ್ಯಾಟ್ ಅಂಡ್ ದೆನ್ ರಿಟರ್ನ್ಸ್ ರೆಸ್ಪಾನ್ಸ್ ದಟ್ ಇಂಡಿಕೇಟ್ಸ್ ವೆದರ್ ದ ನಂಬರ್ ವಾಸ್ ಕರೆಕ್ಟ್ ಆರ್ ನಾಟ್ ಅಂತಂದು. ಸೊ ನೀವೇನು ಮಾಡಬೇಕು, PHP ಸ್ಕ್ರಿಪ್ಟಲ್ಲಿ ಇದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಸೊ ವ್ಯಾಲಿಡೇಟ್ ಅಲ್ಲಿ ಮಾಡಬೇಕಾಗತ್ತೆ. ಯಾವುದನ್ನ, ಫೋನ್ ನಂಬರ್ ಫಾರ್ಮ್ಯಾಟ್ನ PHP ಸ್ಕ್ರಿಪ್ಟಲ್ಲಿ ಫಾರ್ಮ್ಯಾಟ್ನಲ್ಲಿ ನೀವು ಏನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಸೊ ಅದು ಆ ಫಾರ್ಮ್ಯಾಟಲ್ಲಿದ್ದರೆ ಅದನ್ನು ಕನ್ಫರ್ಮ್ ಮಾಡಬೇಕು, ಇಂಡಿಕೇಟ್ ಮಾಡಬೇಕು, ಎಸ್ ಇಟ್ ಈಸ್ ಎ ವ್ಯಾಲಿಡ್ ಅಂತಂದು. ಅದರ್ವೈಸ್ ಇಟ್ ಈಸ್ ಎ ನಾಟ್ ವ್ಯಾಲಿಡ್ ಟೆಲಿಫೋನ್ ನಂಬರ್ ಅಂತ ನೀವು ಶೋ ಮಾಡಬೇಕಾಗತ್ತೆ. ಸೊ ಹಿಯರ್ ಇಟ್ ಈಸ್ ದ 7th program output. What I have done already, just this is the output. How you are going to be how you are going to be get ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೇಮ್ನ ಅದೇ ಫಾರ್ಮ್ನ ಡಿಸೈನಲ್ಲಿ ತೋರಿಸ್ತಾ, ನೇಮ್ ಮತ್ತು ಟೆಲಿಫೋನ್ ನಂಬರ್ ಫಾರ್ಮ್ ಡಿಸೈನ್ ಇದು XHTML ಅಲ್ಲಿ. ಸೊ ಮುಂದ್ಗಡೆ ಏನು ಮಾಡ್ತಾ ಇದ್ದೀನಿ, ನಾನು ಆ ಫಾರ್ಮ್ಯಾಟ್ನ ಕೂಡ ನಾನು ತೋರಿಸ್ತೇನೆ. ಯಾಕಂದರೆ ಯೂಸರಿಗೆ ಗೊತ್ತಾಗಬೇಕು ಯಾವ ರೀತಿ ನಾನು ಟೆಲಿಫೋನ್ ನಂಬರ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ಆ ಫಾರ್ಮ್ಯಾಟ್ನಲ್ಲಿ ಒಂದು ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ಅಂದರೆ ಈ ಫಾರ್ಮ್ಯಾಟ್ನಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸಬ್ಮಿಟ್ ಮತ್ತು ರೀಸೆಟ್ ಬಟನ್ನ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಒಂದು ಸರಿ ಆ ಫಾರ್ಮ್ಯಾಟಲ್ಲಿ ಹಾಕಿದರೆ, ಸಬ್ಮಿಟ್ ಮಾಡಿದರೆ ಫೋನ್ ನಂಬರ್ ಈಸ್ ವ್ಯಾಲಿಡ್ ಅಂತ ಬಂದುಬಿಟ್ಟು ಯಾರು ಅದು ಅನ್ನೋದನ್ನು, ಅದು ಯೂಸರ್ ನೇಮ್ ಈಸ್, ಫೋನ್ ನಂಬರ್ ಈಸ್ ಅಂತ ಅನ್ನೋದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಇನ್ ಕೇಸ್ ಯಾವುದನ್ನ ಒಂದು ನೀವು ಅದ್ರಿ ಆ ಫಾರ್ಮ್ಯಾಟಲ್ಲಿ ಇಲ್ಲ ಅಂತಂದರೆ ಫೋನ್ ನಂಬರ್ ಈಸ್ ನಾಟ್ ವ್ಯಾಲಿಡ್ ಅಂತ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕೋಡ್ ಫಾರ್ 7th graded exercise XHTML ಕೋಡಲ್ಲಿ. XHTML ಸ್ಟಾರ್ಟಿಂಗ್ ವಿತ್ ದ HTML ಅಂಡ್ ಹೆಡ್, ಟೈಟಲ್,
ಫೋನ್ ಫಾರ್ಮ್ ಅಂತ ಹಾಕಿದ್ದೀನಿ ನಾನು. ಯು ಕ್ಯಾನ್ ರೈಟ್ ಎನಿಥಿಂಗ್ ಅಟ್ ದೇರ್. ಡೆಮೋ ಆಫ್ 7th ಪ್ರೋಗ್ರಾಮ್ ಅಂತಾದರೂ ತಗೊಳ್ಳಿ ಟೈಟಲ್. ವಿಚ್ ಎವರ್ ಯು ನೀಡ್, ವಿಚ್ ಎವರ್ ಯು ವಾಂಟ್, ಯು ಕ್ಯಾನ್ ಗೋಯಿಂಗ್ ಟು ಬಿ ರೈಟ್ ದ ಟೈಟಲ್ ನೇಮ್. ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಫಾರಮ್ ಮೆಥಡ್. ಸೊ ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು. ಫಾರಮ್ ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್ ಆಕ್ಷನ್ ಈಸ್ ಈಕ್ವಲ್ ಟು HTTP. ಅದು ಪಾತ್ ನಾನು ಡೈರೆಕ್ಟರಿ ಎಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೇಮ್ ಬಂದ್ಬಿಟ್ಟು ಇನ್ಪುಟ್ ಟೈಪ್, ಅಂದರೆ ಫಾರಮ್ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ನೀವು ನೋಡಿ ಪ್ರೀವಿಯಸ್ ಸ್ಲೈಡಲ್ಲಿ ಇಲ್ಲಿ ನೇಮ್ ಅಂತ ಇದೆಯಲ್ಲ, ಇದನ್ನು ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್, ನೇಮ್ ಈಸ್ ಈಕ್ವಲ್ ಟು ಯು ನೇಮ್. ಯು ಸಪೋಸ್ ಟು ಬಿ ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ನೇಮ್ ಈಸ್ ಈಕ್ವಲ್ ಟು ಯು ನೇಮ್. ಇಲ್ಲಿ ಏನು ಕೊಟ್ಟಿರ್ತೀರೋ ಇದನ್ನು ನೀವು ಏನು ಮಾಡಬೇಕಾಗುತ್ತೆ, ಅಲ್ಲಿ ವೇರಿಯೇಬಲಲ್ಲಿ ಅಸೈನ್ ಮಾಡಬೇಕಾಗುತ್ತೆ PHP ಕೋಡಲ್ಲಿ. ಸೊ ದಿಸ್ ಶುಡ್ ಬಿ, ಯು ಹ್ಯಾವ್ ಟು ಬಿ ರಿಮೆಂಬರ್. ಸೊ ಸೈಜ್ ಈಸ್ ಈಕ್ವಲ್ ಟು 33. ದಿಸ್ ಈಸ್ ದ ಸೈಜ್ ಈಸ್ ಈಕ್ವಲ್ ಟು 33 ನಾವು ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಇಸ್ ಬ್ರೇಕ್ ಸ್ಟೇಟ್ಮೆಂಟ್ ಅಂದರೆ ಸ್ವಲ್ಪ ಒಂದು ಗ್ಯಾಪ್ ಆಗಲಿ. ಒಂದು ನೆಕ್ಸ್ಟ್ ಲೈನಲ್ಲಿ ಟೆಲಿಫೋನ್ ನಂಬರ್ ಬರಿತಾ ಇದ್ದೀನಿ. ಟೆಲಿಫೋನ್ ನಂಬರ್ ಬಂದುಬಿಟ್ಟು ನಾನು ಇನ್ಪುಟ್ ಟೈಪ್ ಟೆಕ್ಸ್ಟು, ಆಮೇಲೆ ನೇಮ್ ಈಸ್ ಈಕ್ವಲ್ ಟು ಫೋನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫೋನ್ ಅಂತಾದರೂ ಯೂಸ್ ಮಾಡಿರಿ, PH ಅಂತಾದರೂ ಬರೀರಿ, ಅಥವಾ ಟೆಲಿ ಅಂತಾದರೂ ಬರೀರಿ. ಯು ಕ್ಯಾನ್ ರೈಟ್ ವಿಚ್ ಎವರ್ ಯು ವಾಂಟ್. ಓಕೆ. ಆಮೇಲೆ ಸೈಜ್ ಬಂದುಬಿಟ್ಟು 20 ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ವಾಟ್ ಐ ಆಮ್ ಗೋಯಿಂಗ್ ಟು ಬಿ ಅಂದರೆ ಈ ಫಾರ್ಮ್ಯಾಟಲ್ಲೇ ಇರಬೇಕು ಅಂತ ನಾನು ಒಂದು ಸ್ಯಾಂಪಲ್ ಅವರಿಗೆ ತೋರಿಸ್ತಾ ಇದ್ದೀನಿ. ಯಾರಿಗೆ? ಯೂಸರಿಗೆ. ಸೊ ನೆಕ್ಸ್ಟು ಇನ್ಪುಟ್ ಟೈಪು ಸಬ್ಮಿಟ್, ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಬ್ಮಿಟ್ ಫಾರ್ಮ್. ಸೊ ದಿಸ್ ಯು ನೋ ವೆರಿ ವೆಲ್. ಆಲ್ರೆಡಿ ನೀವು XHTML ಪ್ರೋಗ್ರಾಮ್ ಮಾಡಿರ್ತೀರಾ, ಯಾವ ಥರ ಬಟನ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತಂದು. ಸೊ ದಿಸ್ ಈಸ್ ದ ವೆರಿ ಸಿಂಪಲ್. ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಸಬ್ಮಿಟ್, ಆಮೇಲೆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಬ್ಮಿಟ್ ಫಾರಮ್, ಅಥವಾ ಇನ್ನೊಂದು ಏನು ಮಾಡ್ತೀವಿ ನಾವು, ರೀಸೆಟ್. ಸೊ ಇಲ್ಲಿ ಕ್ಯಾಪಿಟಲ್ ರೀಸೆಟ್ ಅಂತಾದರೂ ಬರೀರಿ, ಕ್ಲಿಯರ್ ಅಂತಾದರೂ ಬರೀರಿ. ಸೊ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕ್ಲಿಯರ್ ಫಾರಮ್, ಅಂದರೆ ಒನ್ಸ್ ವಾಟ್ ಎವರ್ ದ ಡೇಟಾ ಎಂಟರ್ಡ್ ಯು ಕ್ಲಿಯರ್ ಅಂತಂದರೆ ಕ್ಲಿಯರ್ ಆಗಬೇಕು ಮೇಲ್ಗಡೆ, ಅಂದರೆ ಇದರಲ್ಲಿರ್ತಕ್ಕಂಥ ವ್ಯಾಲ್ಯೂಸು ಕ್ಲಿಯರ್ ಆಗಬೇಕು. ರೀಸೆಟ್ ಅಥವಾ ರೀಸೆಟ್ ಅಂತ ಯೂಸ್ ಮಾಡಿದರೆ ದಟ್ ಈಸ್ ದ ಬೆಸ್ಟ್ ವರ್ಡ್ ಫಾರ್ ದ ಟೆಕ್ನಿಕಲ್ ವರ್ಡ್. ಅದನ್ನು ನೀವು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಾರಮ್ ಕ್ಲೋಸ್. ಈ ಫಾರಮ್ನ ನೀವು ಓಪನ್ ಮಾಡಿರ್ತೀರಾ, ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಬಾಡಿ ಓಪನ್ ಮಾಡಿರ್ತೀರಾ, ಬಾಡಿನ ಕ್ಲೋಸ್ ಮಾಡಬೇಕಾಗತ್ತೆ. HTML ಓಪನ್ ಮಾಡಿರ್ತೀರಾ, HTMLನ ಕ್ಲೋಸ್ ಮಾಡಬೇಕಾಗತ್ತೆ. ದಿಸ್ ಈಸ್ ವೆರಿ ಸಿಂಪಲ್ ಕೋಡ್ ಫಾರ್ ಡಿಸೈನಿಂಗ್ ಎ XHTML ಫಾರ್ ದ ವಾಟ್ ಹಿ ನೀಡ್ಸ್ ಅಂದರೆ 7th ಪ್ರೋಗ್ರಾಮ್ನ ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿದಾರೋ ಅದೇ ರೀತಿಯಲ್ಲಿ ಇದನ್ನು ನಾವು ಡಿಸೈನ್ ಮಾಡಿದ್ದೀವಿ. ಸೊ ಅದೇ ರೀತಿ PHP ಕೋಡು, ಈ PHP ಕೋಡ್ನ ನಾವೇನಂತ ಹೇಳಿದ್ದೀನಿ ಆಲ್ರೆಡಿ .php ಅಂತ ಸೇವ್ ಮಾಡಬೇಕು. PHP ಸ್ಟಾರ್ಟ್ ಮತ್ತು ಎಂಡ್ ನೀವು ನೋಡ್ಕೋರಿ. PHP ಯಾವಾಗಲೂ ಸ್ಟಾರ್ಟ್ ಆಗೋದು ಆ್ಯಂಗಲ್ ಬ್ರಾಕೆಟ್ ? PHP ಆ್ಯಂಡ್ ಎಂಡ್ ವಿತ್ ಕ್ಲೋಸ್ ವಿತ್ ದ ? ವಿತ್ ಆ್ಯಂಗಲ್ ಬ್ರಾಕೆಟ್. ಓಕೆ. ಸೊ ಇಲ್ಲಿ $ನೇಮ್ ಈಸ್ ಈಕ್ವಲ್ ಟು $post $_post ಯು ನೇಮ್. ನಾನಿಲ್ಲಿ ಹೇಳಿದ್ದೀನಿ, ಇದು ಇಲ್ಲಿ ಏನು ಎಂಟ್ರಿ ಮಾಡ್ತೀರೋ ಅದೇ ರೀತಿ ಇಲ್ಲಿ ಕೂಡ ಇರಬೇಕು, ಯಾಕಂದರೆ ಅದರದ್ದೇ ವ್ಯಾಲ್ಯೂ ಇಲ್ಲಿ ನಾವು ತೊಗೊಂಬರ್ತೀವಿ. ಅದೇ ರೀತಿ P ನಂಬರ್ ಅಂತ ನಾನು ಇನ್ನೊಂದು ವೇರಿಯೇಬಲ್ನ ತೊಗೋತಾ ಇದ್ದೀನಿ. ಅಲ್ಲಿ ಫೋನ್ ಅಂತ ತೊಗೊಂಡಿದ್ರೆ ಫೋನ್ ಅಂತ ತೊಗೋರಿ, ಟೆಲಿ ಅಂತ ತೊಗೊಂಡಿದ್ರೆ ಟೆಲಿ ಅಂತ ತೊಗೋರಿ. ವಿಚ್ ಯು ನೀಡ್, ವಾಟ್ ಯು ಹ್ಯಾವ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟ್, ಇದನ್ನು ನೀವು ಏನಂತ ರೆಪ್ರೆಸೆಂಟ್ ಮಾಡ್ತೀರೋ ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇಫ್ ಐ ಆಮ್ ಗೋಯಿಂಗ್ ಟು ಚೆಕ್ ಬೈ ದ ಫೋನ್ ನಂಬರ್ ಇನ್ ದ ಫಾರ್ಮ್ಯಾಟ್, ಇನ್ ದಿಸ್ ಫಾರ್ಮ್ಯಾಟ್. ಓಕೆ. ಈ ಫಾರ್ಮ್ಯಾಟಲ್ಲಿ ಆಯಿತೋ ಇಲ್ಲೋ ಅಂತ ನಾನು ಚೆಕ್ ಮಾಡಲಿಕ್ಕೋಸ್ಕರ ಪ್ಯಾಟ್ರನ್ ಮ್ಯಾಚಿಂಗ್ ತೊಗೋತಾ ಇದ್ದೀನಿ. ಪ್ಯಾಟ್ರನ್ ಮ್ಯಾಚಿಂಗ್ ಫಂಕ್ಷನ್ನು ಪ್ರೆಗ್ಮ್ಯಾಚ್ ಅಂತಂದು ಇಫ್ ಕಂಡೀಷನಲ್ಲಿ ಹಾಕಿಬಿಟ್ಟು ಸೊ P ನಂಬರ್ನ ನಾನು ಇಲ್ಲಿ ತೊಗೋತಾ ಇದ್ದೀನಿ. P ನಂಬರ್ $, ಅಂದರೆ ಇದ್ರದ್ದು ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗಿರುತ್ತೆ, ಈ ಒಂದು ವೇರಿಯೇಬಲಲ್ಲಿ $P ನಮ್ ಅನ್ನೋದರಲ್ಲಿ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರ್ತಕ್ಕಂಥ ವ್ಯಾಲ್ಯೂ ಈ ಮ್ಯಾಚಿಂಗ್ನಲ್ಲಿ ಇದೇನೋ ಇಲ್ಲೋ, ಅಂದರೆ 0 to 9 ಅಂದರೆ ನಿಮ್ಮ ಡಿಜಿಟ್ಸ್ ಯಾವುದನ್ನ ಬರ್ಬೋದು, ಅದನ್ನು 3 ಫಸ್ಟ್ ಇರಬೇಕು. ಅದೇ ರೀತಿ ನಿಮಗೆ ನೆಕ್ಸ್ಟ್ 3 ಇರಬೇಕು. ಅದೇ ರೀತಿ ನಿಮಗೆ ನೆಕ್ಸ್ಟ್ 4 ಇರಬೇಕು. ಇದನ್ನು ನಾನು ನಿಮಗೆ ಚೆಕ್ ಮಾಡೋಕ್ಕೆ ಪ್ಯಾಟ್ರನ್ ಮ್ಯಾಚ್ ಮಾಡ್ತಾ ಇದ್ದೀವಿ. ಅದು ಇತ್ತು ಅಂದರೆ ಫೋನ್ ನಂಬರ್ ಈಸ್ ವ್ಯಾಲಿಡ್, ಯೂಸರ್ ನೇಮ್ ಏನು, ಫೋನ್ ನಂಬರ್ ಯಾರು ಅವರು ಅಂತ ಅನ್ನೋದನ್ನು ಡಿಸ್ಪ್ಲೇ ಮಾಡ್ತೀವಿ. ಅದರ್ವೈಸ್ ಎಲ್ಸ್ ದ ಫೋನ್ ನಂಬರ್ ಈಸ್ ನಾಟ್ ವ್ಯಾಲಿಡ್ ಅಂತ ಬರೆದ್ಬಿಟ್ಟು ನೀವು ಬೇಕಿದ್ರೆ ಅವ್ರು ಯಾರು ಅಂತದ್ದು ನೀವು ಇಲ್ಲಿ ಡಿಕ್ಲೇರ್ ಮಾಡ್ಕೋಬೋದು. ಜಸ್ಟ್ ನಮಗೆ ಹೇಳಿರೋದು ವ್ಯಾಲಿಡ್ ಹೌದು ಅಲ್ಲ ಅಂತ ಅನ್ನೋದ್ರಿಂದ ಸೊ ನಾನು ಐ ಆಮ್ ಗೋಯಿಂಗ್ ಟು ಓನ್ಲಿ ವ್ಯಾಲಿಡ್ ಮತ್ತು ನಾಟ್ ವ್ಯಾಲಿಡ್ ಅಂತ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ.
So this is the your PHP code. So I will show you how exactly to be run ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ. So these are the multiple choice questions. You go through that and answer it. Thank you one and all. So I will show you how exactly it going to be run ಅನ್ನೋದನ್ನ. ಸೊ ಈಗಾಗಲೇ ನಾನು ನಿಮಗೆ ನನ್ನ ಪ್ರೋಗ್ರಾಮ್ನ ರನ್ ಮಾಡಿ ರೈಟ್ ಮಾಡಿದ್ದೀನಿ ಎಕ್ಸಾಂಪಲ್ಲಿ HDDocs ಅಂತ ನಾನು ಹೇಳಿದ್ದೆ. HDDocs ಅಲ್ಲಿ ಸೊ ಸೆವೆಂತ್ ಪ್ರೋಗ್ರಾಮ್ನ ನಾವು ರನ್ ಮಾಡಬೇಕಾಗಿದೆ. ಸೊ ಸೆವೆಂತ್ ಪ್ರೋಗ್ರಾಮ್ನ ನಾವು Notepad++ ಅಥವಾ ನಾವು ನೋಟ್ಪ್ಯಾಡಲ್ಲಿ ನಾವು ತಗೋಬಹುದು. ಸೊ ಫಸ್ಟ್ ವಿಲ್ ಟೇಕ್ ದ Notepad. So here it is Notepad++. So in this seventh program na seventh program. So ಇದನ್ನು ನಾನು ಏನು ಸೇವ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಸೇವ್ ಇನ್ ವೇರ್ ಸಿ ಫೋಲ್ಡ್ರಲ್ಲಿ XAMPP-ನಲ್ಲಿ HDDocs ಅಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಏನಂತ p7.html ಅಂತ ಸೇವ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, PHP ಕೋಡ್ನ ಡಿಸೈನ್ ಮಾಡ್ಕೋಬೇಕು. PHP ಕೋಡ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ. ಸೊ PHP ಕೋಡ್ನ ಇನ್ನೊಂದು ಫೈಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಇನ್ನೊಂದು ಫೈಲ್ನಲ್ಲಿ ಐ ಆಮ್ ಗೋಯಿಂಗ್ ಟು ಸೇವ್ ದ PHP ಕೋಡ್. ದಿಸ್ ಹ್ಯಾಸ್ ಬೀನ್ ಸೇವ್ಡ್ ಇನ್ ದ ಸೇಮ್ HDDocs ಓನ್ಲಿ, ದಟ್ ಈಸ್ ದ p7.php. PHP ಪ್ರೋಗ್ರಾಮ್ ಇರೋದ್ರಿಂದ ಎಕ್ಸ್ಟೆನ್ಷನ್ ಏನು ಕೊಡಬೇಕು, .php ಅಂತ ನಾವು ಕೊಡಬೇಕು. ದೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಸೇವ್ಡ್. ಓಕೆ, ಸೇವ್ ಆದಮೇಲೆ ಸೊ ನೀವೇನು ಮಾಡ್ತೀರಾ, ಈಗ ಜಸ್ಟ್ ಓಪನ್ HDDocs ಅಲ್ಲಿ ಪ್ರೋಗ್ರಾಮ್ ಇರುತ್ತೆ. ಸೊ P7 ಪ್ರೋಗ್ರಾಮ್ನ ನೀವು ಓಪನ್ ಮಾಡ್ತೀರಾ. ಯಾವುದನ್ನ ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ಳಿ. P7 ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೇನು ಬರುತ್ತೆ, so here it is. So I am going to enter the name Krishna and a telephone number. That format I am going to be represent. So submit the form. ನಾನು ಯಾಕೆ ಬರಲಿಲ್ಲ ಇಲ್ಲಿ ಪ್ರೋಗ್ರಾಮ್ ಔಟ್ಪುಟ್ ಯಾಕೆ ಬರಲಿಲ್ಲ ಹೇಳಿ, ಯಾಕಂದರೆ XAMPP ಪ್ಲೇಯರ್ನಲ್ಲಿ ನಾನು XAMPP ಕಂಟ್ರೋಲ್ ಪ್ಯಾನಲಲ್ಲಿ ನಾನು ಏನು ಸ್ಟಾರ್ಟ್ ಮಾಡಿಲ್ಲ, ಅಪಾಚಿ ಸರ್ವರ್ ಸ್ಟಾರ್ಟ್ ಮಾಡದೇ ಇರೋದ ಕಾರಣಕ್ಕೆ ನಮಗೇನಾಯಿತು, ಪ್ರೋಗ್ರಾಮ್ನಲ್ಲಿ ನಮಗೆ ಪ್ರೋಗ್ರಾಮ್ ಔಟ್ಪುಟ್ ಬರಲಿಲ್ಲ. ಸೊ ಹಿಯರ್ ಇಟ್ ಈಸ್ XAMPP ಈಸ್ ಸ್ಟಾರ್ಟೆಡ್. XAMPP ನಿಮಗೆ ಕಂಟ್ರೋಲ್ ಪ್ಯಾನಲ್ ಕಾಣಿಸ್ತಾ ಇದೆ. ಸೊ XAMPP ಕಂಟ್ರೋಲ್ ಪ್ಯಾನಲ್ ಅಪಾಚಿ ಸರ್ವರ್ನ ಸ್ಟಾರ್ಟ್ ಮಾಡಿದ್ದೀನಿ. So once again I will show you P7, that is the HTML do. So XHTML do ನೇಮ್ ಎಂಟ್ರಿ ಮಾಡಿದ್ವಿ, ಟೆಲಿಫೋನ್ ನಂಬರ್ನ ಅದೇ ಫಾರ್ಮ್ಯಾಟಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ.
ಫಸ್ಟ್ ಐ ವಿಲ್ ಗೆಟ್ ದ ವ್ಯಾಲಿಡ್ ಆಯಿತೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ. ಸಬ್ಮಿಟ್ ಮಾಡಿದ ಮೇಲೆ ಸೊ here it is, phone number is valid, username is Krishna, phone number is so and so. Okay, ಅದೇ ರೀತಿ I will do another one, invalid ಕೊಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. I have to check the both condition. So one more time you have to be enter your name and write down the phone number. See, I am going to enter only 2 ones here and 4 3 ones here. Completely ನಾನು ಇಲ್ಲಿ ಒಂದು ಮಿಸ್ ಮಾಡಿದ್ದೀನಿ, ಇಲ್ಲೊಂದು ಮಿಸ್ ಮಾಡಿದ್ದೀನಿ ಡಿಜಿಟ್ಸ್. ಸಿ, phone number is not valid. So whatever we have done the program is correct. So thank you one and all. ಜಸ್ಟ್ ಟ್ರೈ ಮಾಡಿ, ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಕಂಪ್ಯೂಟ್ರಲ್ಲಿ ಟ್ರೈ ಮಾಡಿ, ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ಥ್ಯಾಂಕ್ ಯು.